ಲೆಂತಲ್ಲಿ ಕೊಡ್ತಾ ಇದ್ರೆ ಮುಟ್ 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 ನೋಡ್ಕೋಬೇಕು. ಪ್ರತಿ ವರ್ಷನೂ ನಾನು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ರಿ, ಎಲ್ಲ ಗಣೇಶಂಗೆ ಶಿಸ್ತಾಗಿ ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಇವರೇ ದೊಡ್ಡವರು. ನಿನ್ನ ಹೆಸರೇನಾ? ಶಿವ ಅಲ್ಲ, ನಮ್ಮ ಅಣ್ಣ ಶಿವಣ್ಣ. ದೊಡ್ಡವರು, ಸೀನಿಯರು. ಬೀಜ ದೊಡ್ಡ ಬೀಜ ಗೊತ್ತಲ್ಲ, ಗೊತ್ತಿರ್ಬೇಕು ಎಲ್ಲರೂ. ಹಲೋ ಅಪ್ಪ ಬಾಸ್, ನಮಸ್ಕಾರ. ಅವ್ರಿವ್ರು ಆಗ್ತಾ ಇದೆ, ಎಲ್ಲ ಡೆಕೋರೇಷನ್ ಆಗ್ತಾ ಇದೆ ಶಿಸ್ತಾಗಿ. ಈ ನಮ್ಮ ಇಂಡಸ್ಟ್ರಿ ಕಡೆಯಿಂದ ಯಾರು ಬರ್ತಾರೆ ಅಂತ ನೀವು ಹೇಳ್ಬೇಕು ಒಂದು ಸ್ವಲ್ಪ. ಇಂಡಸ್ಟ್ರಿ ಕಡೆಯಿಂದ ನವೀನ್ ಕುಮಾರ್ ಗೌಡ ಅಲಿಯಾಸ್ ರಾಕಿಂಗ್ ಸ್ಟಾರ್. ಎಸ್, ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್. ಫ್ಯಾಗಲ್ಲಿ ಕಿಲ್ಲರ್ ನಾವು. ಲೆಂತ್ ಅಲ್ಲಿ ಕೊಡ್ತಾ ಇದ್ರೆ ಮುಟ್ 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 ನೋಡ್ಕೋಬೇಕು. ಮೆಗಾ ಸೀರಿಯಲ್ ತೋರಿಸ್ತೀವಿ ಮನೆಗೆ ಬಂದು. ಬಜಾರ್ ಫುಲ್ ಬಜಾರ್ ನಾವು ಪಕ್ಕ ಬ್ರೋ. ಮನೆಗೆ ಬಂದು ಬಜಾರ್ ಫುಲ್ ಬಜಾರ್ ನಾವು ಪಕ್ಕ ಪ್ರೊಫೆಷ್ನಲ್ಲು. ಮನೆಗೆ ಅಪ್ಪ ಬಂದ್ರೆ ಸೈಲೆಂಟ್ ಇರಬೇಕು. ಪ್ರತಿ ವರ್ಷನೂ ನಾನು ನಮ್ಮ ಹೀರೋ ಸೇರಿ ಡೆಕೋರೇಷನ್ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಇವತ್ತು ನಮ್ಮ ಅಣ್ಣ ಶಿವಣ್ಣ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ. ಅದರಿಂದನೇ ಡೆಕೋರೇಷನ್ನು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಅಂದ್ರೂ ತಪ್ಪಾಗಲ್ಲ. ಏನಂತೀರಾ? ನೋಡಿ, ಈ ವರ್ಷ ಹಬ್ಬಕ್ಕೆ ಬಾಸು ಸೂಪರಾಗಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಪೂಜೆಗೂ ಎಲ್ಲ ಥರ ಸಿದ್ಧತೆಗಳು ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ನಡೆಯಲಿದ್ದು ಎಲ್ಲರಿಗೂ ಒಳ್ಳೇದು ಮಾಡಿ ಬಾಸ್. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡೋಣ. ಸಂಕಷ್ಟಹರ ಗಣಪತಿ ಹದಿಮೂರನೇ ವರ್ಷದ ಗಣೇಶ ಹಬ್ಬದ ಸೆಲೆಬ್ರೇಷನ್ ಇದು. ಅಂದರೆ ನನಗೆ 12 ವರ್ಷ ಇದ್ದಾಗಿಂದನೂ ನಮ್ಮ ಮನೇಲಿ ಗಣೇಶ ಹಬ್ಬದ ಆಚರಣೆ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಗಣೇಶ ಹಬ್ಬನೇ ದೊಡ್ಡ ಹಬ್ಬ, ಆದ್ದರಿಂದ ಸೆಲೆಬ್ರೇಷನ್ನು ಜೋರಾಗೇ ಇರುತ್ತೆ. ಯಾರಪ್ಪ ಅದು? ಜೇಜಿ ಗಣೇಶ. ಪ್ರತಿ ವರ್ಷ ಹಬ್ಬಕ್ಕೂ ಅದೇ ಖುಷಿ, ಅದೇ ಕ್ರೇಜು. ಯಾವತ್ತೂ ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದು ಇಲ್ಲ. ಏಜು ಜಾಸ್ತಿ ಆಗ್ತಾ ಹೋದಾಗೆಲ್ಲ ಹಬ್ಬಗಳ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತಾರೆ. ಆದರೆ ನನಗೆ ಈ ಗಣೇಶ ಹಬ್ಬ ಅಂತ ಬಂದರೆ, ನಾನು ತಾತ ಆದರೂ ನನಗೆ ಈ ಗಣೇಶ ಹಬ್ಬದ ಕ್ರೇಜ್ ಕಮ್ಮಿ ಆಗಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಫ್ರೆಂಡ್ಸು, ಫ್ಯಾಮಿಲೀಸು ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಖುಷಿ ವಿಷಯ ಏನಂದರೆ, ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ನಮ್ಮ ಫ್ಯಾಮಿಲಿಗೆ 2 ಹೊಸ ಮೆಂಬರ್ಸ್ ಅಡ್ಮಿಷನ್ ಆಗಿದ್ದಾರೆ. ಅವರೇ ಇವರಿಬ್ರು. ಸೇಮ್ ಹಬ್ಬದ ಥರನೇ ಫಸ್ಟು ನಮ್ಮ ಗೌರಮ್ಮ ಅವರು ಬಂದರು, ಆಮೇಲೆ ನಮ್ಮ ಗಣೇಶ್ ಅವ್ರ ಎಂಟ್ರಿ ಆದರು. ಯಾರಪ್ಪದು? ಪಾಪ ಲಾಸ್ಟ್ ಇಯರ್ 2023 ಇವರಿಬ್ರು ಅಂಬೆಗಾಲ್ ಇಡ್ತಾ ಇದ್ರು. ಈ ವರ್ಷ ನಡೆದಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಇವರಿಬ್ರು ಹಿಡಿಯೋದಿಕ್ಕಾಗಲ್ಲ. ಅಂದರೆ ಈ ವರ್ಷ ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಯಿತು. ಆ್ಯಕ್ಚುಲಿ ಇದು 2024 ಲಾಗು. ನಾನು ಈ ವರ್ಷದ ಬಗ್ಗೆ ಇವರಿಬ್ರು ಕಂಟ್ರೋಲ್ ಮಾಡೋದೇ ನಮ್ಗೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ನಮ್ಮ ಗಣಪತಿ ಹತ್ರ ನಮ್ಮ ಅಕ್ಕರು ಅಪ್ಲಿಕೇಶನ್ ಹಾಕಿದ್ರು, ಅದು ಸಕ್ಸಸ್ಫುಲ್ ಆಗಿದೆ. ಹೇಳ್ತೀನಲ್ಲ, ನಮ್ಮ ಬಾಸು ಸಿಕ್ಕಾಪಟ್ಟೆ ಪವರ್ಫುಲ್ಲು ನಮ್ಮ ಗಣೇಶ.
ನಿಮ್ಮಲ್ಲೂ ಏನಾದರೂ ಬೇಡಿಕೆಗಳು ಕೋರಿಕೆಗಳಿದ್ರೆ ನಮ್ಮ ಬಾಸ್ ಹತ್ರ ಅಪ್ಲಿಕೇಶನ್ ಆಗ್ರಿ, ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇಯರು ಪೂಜೆ ಐಟಮ್ಸು ವಿತ್ ದಕ್ಷಿಣೆ ಜೊತೆ ಎಲ್ಲರೂ ನಮ್ಮ ಮನೆಗೆ ಬನ್ನಿರಿ, ಓಕೆನಾ? ಯಾರದು ಏನಪ್ಪ ಕ್ರೇಜಿ? ಹೆಚ್ಚೇನಿನ ಸಬಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ತಮಟೆ ಸೌಂಡ್ ಇಲ್ಲ ಅಂದರೆ ಗಣೇಶ ಎಲ್ಲ ಕಂಪ್ಲೀಟೇ ಆಗಲ್ಲ, ಅದಂತೂ ಫಿಕ್ಸು. ಮುಂದಿನ ದಿನಗಳಲ್ಲಿ ರಿಯಲ್ ತಮಟೆ ಅವ್ರನ್ನೇ ಕರ್ಸೋಣ, ಅದರಲ್ಲಿ ಯಾವುದೇ ಥರ ಅನುಮಾನ ಬೇಡ, ಕರೆಸ್ತೀನಿ. ಹೋಯ್ತು. ನೆಕ್ಸ್ಟ್ ಸೀನು ನನಗೆ ತೋರ್ಸೋದಕ್ಕೆ ಇಷ್ಟ ಇಲ್ಲ. ಬೇಜಾರಲ್ಲಿ ಬಾಸ್ಗೆ ಬಾಯಿ ಹೇಳಬೇಕಾದ್ರೆ ನನಗೆ ಬಾಸ್ ಒಂದೇ ಮಾತು ಹೇಳಿದ್ದು, ಮಕ್ಕಳು ಅಳಬಾರ್ದು, ಈ ವರ್ಷ ಹೋಗ್ತೀನಿ, ಮುಂದಿನ ವರ್ಷ ಬಂದೇ ಬರ್ತೀನಿ ಅಂತ.